ಈ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಕ್ಷೇತ್ರದ 2 ಬಾರಿ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಹಾಗೂ 1970ನೇ ಇಸ್ವಿದಿಂದಲೇ ನಿರಂತರವಾಗಿ ಜನಸೇವೆಗಳನ್ನು ಮಾಡ್ತಾ ಬಂದಿರುವ ಹಾಲಿ ಶಾಸಕರಾದಂತಹ ಶ್ರೀಮಾನ್ಯ ಅಶೋಕ್ ಎಂ ಪಟ್ಟಣ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ. ತಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. ನಾನು ರಾಮದುರ್ಗದ ಶಾಸಕಾಗಿ 2 ಸರಿ ನಾನು ಆಗಲೇ ಚುನಾಯಿತ ಆಗಿದ್ದೀನಿ. ನಮ್ಮದು ತಂದೆ MLA ಆದಾಗ ನಾವೆಲ್ಲ ಬೆಂಗಳೂರಿಗೆ, ನಮ್ಮ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆಯವರೆಲ್ಲ ನಮಗೆ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಿಗೆ ಕೊಡಿಸಿದ್ದಾರೆ. ಆಮೇಲೆ ನಮ್ಮ ತಾಯಿಯವರು ಕೂಡ MLA ಆದರು. ಹಾಗಾಗಿ ನಾವು ಬೆಂಗಳೂರಿಗೆ ನಾನು ವಾಸ ಆಗಲಿ, ಆಮೇಲೆ ಎಲ್ಲ ಬಿಸ್ನೆಸ್ ಆಗಲಿ ಬೆಂಗಳೂರಿಗೆ ಕಂಟಿನ್ಯೂ ಮಾಡಿದ್ವಿ. ಸ್ಕೂಲ್ ಡೇಸ್ನೊಳಗೆ ನಾನು ಸ್ವಿಮ್ಮಿಂಗ್ ಹವ್ಯಾಸ ಬೆಳೆಸ್ಕೊಂಡು ಈಜೋದ್ರೊಳಗೆ 4 ಬಾರಿ ನಮ್ಮ ರಾಜ್ಯಕ್ಕೆ ನಾನು ಪ್ರತಿನಿಧಿಸಿದೆ. ಸ್ಟೇಟ್ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿದ್ದೇನೆ. ಮತ್ತು ನಮ್ಮ ತಂಗಿ ಕೂಡ ಸ್ಟೇಟ್ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿ ಅವಳಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ, ದಸರಾ ಅವಾರ್ಡ್ ಬಂದಿದೆ. ನಾನು PUC ಅವರಿಗೆ ಓದಿದೆ ಬೆಂಗಳೂರು ಹೈಸ್ಕೂಲೊಳಗೆ. PUC ಅವ್ರಿಗೆ ಓದಿ ಆಮೇಲೆ ಎಕ್ಸ್ಟರ್ನಲ್ BA ಕಟ್ಟಿ BA ಪಾಸ್ ಮಾಡ್ಕೊಂಡಿದ್ದೀನಿ. ಬೆಂಗಳೂರಿಗೆ ಎಕ್ಸ್ಟರ್ನಲ್ BA ಕಟ್ಟಿ ಪಾಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ವಿದ್ಯಾರ್ಥಿ ದಶೆಯೊಳಗೆ ನಾನು ವಿದ್ಯಾರ್ಥಿ ಚಳುವಳಿಗೆ ಭಾಗವಹಿಸಿ, ವಿದ್ಯಾರ್ಥಿಗೆ ಸಂಬಂಧಪಟ್ಟ ಎಲ್ಲ ಚಳುವಳಿಗೆ ಭಾಗವಹಿಸಿ, ನಾನಾಗಲಿ, ನಮ್ಮ HM ರೇವಣ್ಣವರಾಗಲಿ, ರಾಮಲಿಂಗಾರೆಡ್ಡಿಯವರಾಗಲಿ, ಮತ್ತು ರೋಷನ್ ಬೇಗ್ ಅವರು, ನಾವೆಲ್ಲ ಕೊಲೀಗ್ಸ್, ವಿದ್ಯಾರ್ಥಿಗಳಿಗೆ ಭಾಳ ಕೊಲೀಗ್ಸು, ಎಲ್ಲ ವಿದ್ಯಾರ್ಥಿ ದಶೆಯೊಳಗೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಒರಿಜಿನಲ್ ಆಗಿ ದೇವರಾಜ ಶಿಷ್ಯಂದರು ನಾವೆಲ್ಲ ಮೊದಲು. ಆಮೇಲೆ KH ರಂಗನಾಥ್ ಅವರು ಶಿಷ್ಯಂದರು. ಆಮೇಲೆ ಬರ್ತಾ ಆಮೇಲೆ SM ಕೃಷ್ಣ ಖರ್ಗೆ ಅವರು ಇದ್ದಾರೆ, ಧರ್ಮ್ ಸಿಂಗ್ ಇದ್ದಾರೆ. ಎಲ್ಲರ ಹತ್ರ ನಾವು ಕೆಲಸ ಮಾಡಿದ್ವಿ. ಎಲ್ಲರ ಆಶೀರ್ವಾದರು ನಾವು ಈ ದಿನ ಬೆಳೆದೀವಿ. ಈಗ ಸಿದ್ದರಾಮಯ್ಯವರು ಒಳ್ಳೆ ನಾಯಕರು ಸಿಕ್ಕಿದ್ದಾರೆ. ಒಳ್ಳೊಳ್ಳೆ ಇಶ್ಯೂಗಳು ನಾವು ಕೊಟ್ಟಿದ್ದೀವಿ ಸರ್ಕಾರದಿಂದ. ಬಡವರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಇದು ಮಾಡ್ತಾಯಿದ್ದಾರೆ. ನಮ್ಮ ಸಿದ್ದರಾಮಯ್ಯವ್ರಿಗೆ ನಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಕೊಡುಗೆ. ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯವ್ರಿಗೆ ಅವರು ವಿರೋಧ ಪಕ್ಷದಾಗಿದ್ದಾಗ ಧರ್ಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್, ಇವರು ವಿರೋಧ ಪಕ್ಷದ ಉಪ ಮುಖ್ಯಮಂತ್ರಿಗಳಾಯಿತು. ಅವ್ರು ಸಿಕ್ಕಿದಾಗೆಲ್ಲ ನಾನು ರಿಕ್ವೆಸ್ಟ್ ಮಾಡೋದು, ಸರ್ ನಿಮ್ಮಂಥವ್ರು ನಮ್ಮ ಪಕ್ಷಕ್ಕೆ ಬರಬೇಕು, ಭಾಳ ದೊಡ್ಡದು ನಮಗೆ ಇದು ಸಿಕ್ಕಂಗಾಗುತ್ತೆ ಅಂತ ತಮಾಷೆ ಮಾಡ್ತಾ ಇದ್ದೆ. ಅವರು ಏನೋ ನಮ್ಮ ಕಾರಣದ ದೇವರ ಅದೃಷ್ಟಕ್ಕೆ ಒಳ್ಳೆ ಲೀಡರ್ ಸಿಕ್ಕಿದ್ರೆ, ಒಳ್ಳೆ ಸಮುದಾಯ ಇದೆ ಅವ್ರದ್ದು, ಭಾಳ ದೊಡ್ಡ ಸಮುದಾಯ ಇದೆ. ಆಮೇಲೆ ಒಳ್ಳೆ ಬಡವ್ರ ಬಗ್ಗೆ ಕಾಳಜಿ ಇರೋಂಥ ಮನುಷ್ಯ, ದುಡ್ಡಿಗೆ ಆಸೆ ಪಡೋಲ್ಲ. 1000 ಜನ ವಿರೋಧ ಪಕ್ಷದವ್ರು ಹೇಳ್ತಾರೆ ಹಂಗೆ ದುಡ್ಡು ಅಂತಾವೆಲ್ಲ ಇದ್ದಿದ್ದು ರಾಜಕೀಯಗಳಿಗೆ, ಅದು ಯಾರಿಗೂ ಬಿಟ್ಟಿದ್ದಲ್ಲ ಸರ್ ಅದು. ಆದ್ದರಿಂದ ರಾಜಕೀಯಗಳಿಗೆ ಆತ ಭಾಳ ಪ್ರಾಮಾಣಿಕ ವ್ಯಕ್ತಿ, ಭಾಳ ಬಡತನದಿಂದ ಬಂದಂಥ ವ್ಯಕ್ತಿ. ಅದಕ್ಕೋಸ್ಕರ ಆತನಿಗೆ ಬಡವ್ರ ಬಗ್ಗೆ ಭಾಳ ಕಳಕಳಿ ಇದೆ. ಎಲ್ಲ ಶಾಸಕರಿಗೂ ಅವ್ರಿಗೇನೇನೋ ಕೆಲವು ವಿಚಾರದಾಗೆ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ನಾನೇ ಹೇಳಿ, ಯಾರೇ ಹೇಳಿದ್ರು ಕೂಡ ಕೆಲವು ವಿಚಾರ ಭಾಳ ಫರ್ಮ್ ಆಗಿರ್ತಾರೆ. ಯಾವುದೇ ವರ್ಗಾವಣೆ ವಿಚಾರ ಆಗಲಿ, ಕೆಲವು ಆಫೀಸರ್ಸ್ ಬಗ್ಗೆ ಅವರು ಒಂದು ಗುರಿ ಇಟ್ಕೊಂಡಿದ್ದಾರೆ, ಆತ ಸರಿ ಇಲ್ಲ, ಇವನು ಸರಿ ಇದ್ದಾನೆ ಅಂತ. ಅದು ಮಾತ್ರ ಅವರು ಯಾರು ಹೇಳಿದ್ರು ಚೇಂಜ್ ಮಾಡಲ್ಲ. ಭಾಳ ಹಠವಾದಿ ಸಿದ್ದರಾಮಯ್ಯವರು. ಆಮೇಲೆ ಬಡವರ ಬಗ್ಗೆ ಭಾಳ ಒಳ್ಳೆ ಅಭಿಮಾನ ಇಟ್ಕೊಂಡು, ರೈತರ ಬಗ್ಗೆ ಭಾಳ ಒಳ್ಳೆ ಕಾಳಜಿ ಇಟ್ಕೊಂಡು, ಅದಕ್ಕೆ ನಾವೆಲ್ಲ ಶಾಸಕರ ಸಭೆಗಳು ಮಾತಾಡಿದ್ವಿ. ಶಾಸಕರ ಸಭೆಗಳು ಮಾತಾಡಿದ ಮೇಲೆ ಮುಖ್ಯಮಂತ್ರಿಗಳು ಸ್ವಲ್ಪ ತಡ ಮಾಡೋದು. ಯಾಕೆ ಅಂದರೆ ಕೇಂದ್ರ ಸರ್ಕಾರದವರು ಬಡ್ಡಿ ಮನ್ನಾ ಮಾಡ್ತಾರೆ, ಅದು ಮಾಡಿದ್ಮೇಲೆ ನಾವು ಮಾಡೋಣ, ಅದಕ್ಕೆ ನೋಡಿಕೊಂಡು ಎಷ್ಟು ಮಾಡಬೇಕು ಅಂತ ನಾವು ಕೊಂಡ್ಕೊಂಡು ಮಾಡೋಣ ಅಂತ ಭಾಳ ವೆಯ್ಟ್ ಮಾಡಿದ್ವಿ. ಆದರೆ ಮಾಡಲ್ಲ ಅಂತ ಖಚಿತವಾದ ಮೇಲೆ ಮೊನ್ನೆ ವಿಧಾನಸೌಧದೊಳಗೆ ಬಿಫೋರ್ ಬಡ್ಜೆಟ್ ಒಳಗೆ ಮಾಡೋಣ ಅಂತ ಇದ್ರು, ಅವರು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರಲಿಲ್ಲ. ಬಡ್ಜೆಟ್ ಸೆಷನ್ ಆದಮೇಲೆ ಮೊನ್ನೆ ಹಿಂದಿನ ಸೆಷನ್ ಒಳಗೆ ಅಧಿವೇಶನದಾಗೆ ಮಾಡಲೇಬೇಕು, ಇನ್ನಾಗಲ್ಲ, ರೈತರಿಗೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳಿ 50,000 ನಾವು ಮನ್ನಾ ಮಾಡಿಸಿದ್ದೀವಿ. ಮಾಡಿಸಿದ ಮೇಲೆ ಕೂಡ ನಮ್ಮ ಕೇಂದ್ರ ಸಚಿವರಾದ ವೆಂಕಯ್ಯ ನಾಯ್ಡು ಅವರು ಸುಮ್ಮನೆ ಇದ್ದರೂ ಸಾಕಾಯಿತು. ನಮ್ಮ ಸರ್ಕಾರ ರಾಜಕೀಯವಾಗಿ ಟೀಕೆ ಮಾಡೋಕ್ಕೋಸ್ಕರ ಅವರು ಇದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಬಡ್ಡಿ ಮನ್ನಾ ಮಾಡೋದು, ಆಮೇಲೆ ಸಾಲ ಮನ್ನಾ ಮಾಡೋದು ಅಂತ ಹೇಳಿ ಒಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಅದು ರೈತರೆಲ್ಲ ತಿಳ್ಕೊತಾರೆ, ಜನಗಳಿಗೆ ಅರ್ಥ ಆಗಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಬರಗಾಲದ ಸುದ್ದಿ ನೋಡಿದರೆ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇರೋದಂತಹ ವಿಚಾರ ಏನಿದೆ ಅಂತಂದರೆ ಸಾಲದ ಬಗ್ಗೆನೇ ಜಾಸ್ತಿ ಅವರು ತಲೆ ಕೆಡಿಸ್ಕೊಂಡಿರೋದಂತಹ ಸುದ್ದಿಗಳನ್ನು ಬಂದಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಆಗಿರಲಿ, ನಮ್ಮ ಕಾಂಗ್ರೆಸ್ ಅಂತಲ್ಲ, BJP ಅಂತಲ್ಲ, ಯಾವುದೇ ಒಂದು ಫಾರ್ಮರ್ಸಿಗೋಸ್ಕರ ಅಂದರೆ ಒಂದು ನಿಗಾ ನೀಡಿದ್ದಾರೆ ಅಂತಂದರೆ ಅದಕ್ಕೆ ನಿಜವಾಗ್ಲೂ ನಮ್ಮ ದೇಶಕ್ಕೆ ಹೆಮ್ಮೆ ಪಡೋದಂಥ ವಿಚಾರ. ಇವತ್ತು ಸೈನಿಕರು ಮತ್ತು ಇವರು ಇಬ್ಬರಿಂದನೇ ನಮ್ಮ ದೇಶ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಭಾವನೆಗಳನ್ನು ಇಟ್ಕೊಂಡಿರತಕ್ಕಂಥದ್ದು. ತುಂಬ ಸಂತೋಷ ಆಯಿತು. ತಮ್ಮ ಒಂದು ಪರಿಚಯದಲ್ಲಿ ತಾವು ಸಂಪೂರ್ಣ ಮಾಹಿತಿಗಳನ್ನು ತಾವು ಕೊಟ್ಟಿದ್ದೀರಾ. ಸದಾನಂತರ ನಾನೀಗ ಕೇಳ್ತಾ ಇರೋದಂತಹ ತಮ್ಮ ಮನೆಯಲ್ಲೂ ಕೂಡ ತುಂಬ ಹಿರಿಯ ನಾಯಕರಾದಂತಹ ತಮ್ಮ ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತು ನೋಡಿದರೆ ಒಂದು ಮಾಜಿ ಶಾಸಕನಾಗಿದ್ದರು, ಮತ್ತು ನಿಮ್ಮ ಮಮ್ಮಿ ಕೂಡ ಮಾಜಿ ಶಾಸಕನಾಗಿದ್ದರು. ಅಲ್ಲಿಂದನೇ ನಿಮಗೆ ಪ್ರೇರಣೆ ಎಲ್ಲ ಸಿಕ್ಕಿದೆ ಅನ್ನೋದು ನಮ್ಮ ಒಂದು
ಅನಿಸಿಕೆ ಇದೆ. ಇದ್ರ ಮುಖಾಂತರ ಅವರ ಅವಧಿಯಿಂದನೇ ತಾವು ಏನಾದರೂ ಸಮಾಜ ಸೇವೆಗಳಲ್ಲಿ ದುಡ್ಕೊಂಡಿದ್ದೀರಾ ಅಥವಾ? ನಮ್ಮ ತಾಯಿಯವರು MLA ಆದಾಗೆ ಕೂಡ ನಾನು ಹೋಗ್ತಾ ಇದ್ದೆ, ಸಣ್ಣ ಪುಟ್ಟ ಕೆಲಸಗಳು ಅಟೆಂಡ್ ಮಾಡ್ತಾ ಇದ್ದೆ. ಇಲ್ಲಿ ರಾಮದುರ್ಗ ಕ್ಷೇತ್ರದ ಮಾಡ್ತಾ ಇರಲಿಲ್ಲ, ನನಗೆ ರಾಮದುರ್ಗ ಕ್ಷೇತ್ರ ಟಚ್ ಇರಲಿಲ್ಲ. ನಾನು ಇಲ್ಲಿ ಬಂದ ಮೇಲೆ ಅಸೆಂಬ್ಲಿ ಕ್ಷೇತ್ರದ ಮೊದಲನೇ ಸರಿ ನಾನು ಸೋತೆ, ಯಾಕಂದರೆ ನಾನು ರಾಮದುರ್ಗ ನೋಡೇ ಇರಲಿಲ್ಲ. ಹೌದು, ಫಸ್ಟ್ ಟೈಮ್ ನನಗೆ ಸೀಟ್ ಕೊಟ್ಟು ಬೇರೆ ರಾಜಕೀಯ ಏನೇನೋ ಹೊಂದಾಣಿಕೆ ಒಳಗೆ SM ಕೃಷ್ಣವರು ಸಿಟ್ಟಿಂಗ್ MLA ಅವ್ರನ್ನ ಕಟ್ ಮಾಡಿ ನನಗೆ ಸೀಟ್ ಕೊಟ್ಟರು. ನನಗೆ MLC ಮಾಡೋಕ್ಕೆ ರೆಡಿಯಾಗಿತ್ತು. SM ಕೃಷ್ಣವರು ಜನಾರ್ದನ್ ಪೂಜಾರಿ ಕಾಂಗ್ರೆಸ್ ಅಧ್ಯಕ್ಷರು, ಬಸವೇ ಭಾಳ ಚಂದ ದುಡಿದಿದ್ದಾನೆ, ಭಾಳ ಆತನಿಗೆ ಅನ್ಯಾಯ ಆಗಿದೆ, ಈ ಥರ ವಿಧಾನ ಪರಿಷತ್ ಸದಸ್ಯ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಅನೌನ್ಸ್ಮೆಂಟ್ ಮಾಡೋ ಟೈಮಿಗೆ ನಮ್ಮ ತಂದೆ ತಾಯಿ ಬಂದು ಇಲ್ಲ ವಿಧಾನ ಪರಿಷತ್ ಸದಸ್ಯ ಮಾಡಿಬಿಡಿ ನಮ್ಮ ಹುಡುಗರಿಗೆ, ನಮ್ಮ ಊರಿಗೆ ಕಳಿಸಿ, ಅವ್ನು ಊರಿಗೆ ಬರಲ್ಲ ಅಂತ ಹೇಳಿ ಗಲಾಟೆ ಮಾಡಿ ವಿಧಾನ ಪರಿಷತ್ತಿನ ಕ್ಯಾನ್ಸಲ್ ಮಾಡಿಸಿ ಅಸೆಂಬ್ಲಿ ಸೀಟ್ ಕೊಡಿಸಿದ್ರು. ನಾನು ಹೇಳಿದೆ ಅಸೆಂಬ್ಲಿ ಸರ್ ನಾನು ಊರೇ ನೋಡಿಲ್ಲ, ದಯವಿಟ್ಟು ಇದು ಮಾಡಿ. ಇಲ್ಲಪ್ಪ ನಿಮ್ಮ ತಂದೆ ತಾಯಿ ಜನಾರ್ದನ್ ಪೂಜಾರಿ ಸ್ವಾತಂತ್ರ್ಯ ಮಗ ಆಗಿ ನೀನು ಊರಿಗೆ ಹೋಗು, ಸೋತ್ರ ಪರವಾಗಿಲ್ಲ, ಸೋತ್ರೆ ಗೆದ್ದಂಗೆ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲ ಹೋಗಪ್ಪ ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿದ್ರು. ಇಲ್ಲಿ ಬಂದೆ, ಫಸ್ಟ್ ಟೈಮ್ ಸೋತೆ, ಆಮೇಲೆ ಇಲ್ಲೇ ಸೆಟ್ಲ್ ಆದೆ. ನಾನು ಏನೇನು ಮಾಡಬೇಕು ಎಲ್ಲ ಬಡವ್ರಿಗೆ ಆಗಲಿ ಎಲ್ಲ ಸ್ಪಂದಿಸಿದೆ, ಹಿಂದುಳಿದವ್ರಿಗೆ ಅವ್ರಿಗೆ ಅವ್ರಿಗೆ ಅಭಿವೃದ್ಧಿ ಕೆಲಸ. ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಬೇಕಾದಷ್ಟು ಕೆಲಸಗಳು ನಾನು ಮಾಡಿಸ್ದೆ. ಜನ ಅದನ್ನು ತಿಳ್ಕೊಂಡು ಅವ್ರು ನಮ್ಮ ವಿರೋಧ ಪಕ್ಷದವ್ರು BJP ಅಭ್ಯರ್ಥಿ ಅವರು ಏನು ಅಂದ್ಕೊಂಡ್ಬಿಟ್ಟಿದ್ರು, 26,000 ನಾನು ರೀಡಿಂಗ್ ಗೆದ್ದೀನಿ, ನಾನು ರೀಡಿಂಗ್ ತೀರ್ಸೋಕ್ಕೆ ಆಗಲ್ಲ ಇವರು, ನಾನು ಮತ್ತೆ 10-15,000 ರೀಡಿಂಗ್ ಗೆಲ್ತೀನಿ ಅಂತಾರೆ. ಅವ್ರ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಾನು ಅದು 26,000 ತೀರಿಸಿ ಟ್ರಯಾಂಗಲ್ ಫೈಟ್ ಆಯಿತು, ಏನೇನೋ ಕಾರಣಗಳು ಅವೆಲ್ಲ ಡೂಪ್ಲಿಕೇಟ್ ಅವಾಗೆಲ್ಲ ಗೊತ್ತಲ್ಲ, ಎಲೆಕ್ಟ್ರಾನಿಕ್ ಇದಿರಲಿಲ್ಲ. ಅವಾಗ ಹಾಗಾಗಿ ಕೆಲವು ಬೂತ್ ಎಲ್ಲ ಕ್ಯಾಪ್ಚರ್ ಎಲ್ಲ ಮಾಡಿ BJP ಭಾಳ ನಮಗೆ ಭಾಳ ತೊಂದರೆಗಳು. ಆದರೂ ಕೂಡ ನಾನು ದೇವರು ಕಾಪಾಡಿ 384 ವೋಟನ್ನು ನಾನು ಗೆದ್ದೆ. ಭಾಳ ಸುದ್ದಿ. ಮೊದಲನೇದಾಗಿ ತಾವು ವಿಜೇತರಾಗಿರೋದಂತಹ 2008ನೇ ಇಸ್ವಿಯಲ್ಲಿ ಮೊದಲನೇದಾಗಿ ಇಲ್ಲಿ, ಅದಕ್ಕಿಂತ ಮುಂಚೆದು ಒಂದ್ಸಲಿ ಎಲೆಕ್ಷನ್ ತಾವು ಡಿಫೆಂಡ್ ಆಗಿದ್ದೀರಾ, ಅಂದರೆ ಒಂದು ಸೋತಿದ್ದೀರಾ. ಸೋಲು ಅಂದರೂ ಕೂಡ ತಾವು ಅಂದರೆ ಬಿಟ್ಟಿಲ್ಲ ರಾಜಕೀಯ, ಆದರೂ ಕೂಡ ಅದೇ ಒಂದು ಪ್ರೇರಣೆ ಅಂತ ಹೇಳ್ಬಿಟ್ಟು ಮುಂದೆ ತಗೊಂಡು ಹೋಗಿದ್ದೀರಾ. ತುಂಬ ಸಂತೋಷ ಸುದ್ದಿ. ಸರಿ, ನಮಗೆ ಗೊತ್ತಿರೋ ಪ್ರಕಾರ ಈಗ 10 ವರ್ಷ ಕಾಲ, ಈಗ ಮುಂದಿನ ವರ್ಷಕ್ಕೆ 10 ವರ್ಷ ಸಂಪೂರ್ಣವಾಗಿ ತುಂಬುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಶಾಸಕನ ಅವಧಿ. ಈ 9 ವರ್ಷ ಕಾಲ ಇಲ್ಲಿವರೆಗೆ ಮುಗಿದಿರೋದಂತಹ ಈ 9 ವರ್ಷದಲ್ಲಿ ತಾವು ಮಾಡಿರೋದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಏನಾಗಿರೋದು? ಈಗ ಬೇಕಾಗಿರೋದು ನಮ್ಮ ಹಳ್ಳಿಗಾಡೊಳಗೆ ನೀರಾವರಿ ಸೌಲಭ್ಯನೇ ಬೇಕಾದ್ರೆ, ಮೇನ್ ಅಂದರೆ ನೀರಾವರಿ. ಈಗ ಎಲ್ಲ ರಾಜಕೀಯ ಪಕ್ಷದವರು ಕೂಡ 40 ವರ್ಷದಿಂದ ಒಂದು ವೀರಭದ್ರ ನೀರಾವರಿ ಲಿಫ್ಟ್ ಇರಿಗೇಷನ್ಗೆ ಫೈಟ್ ಮಾಡ್ತಾಯಿದ್ರು. ಅವರು ಫೈಟ್ ಮಾಡ್ತಾಯಿದ್ರು, ಆದರೂ ಆಗಿರಲಿಲ್ಲ. ಯಾಕಾಗಿಲ್ಲ ಅಂದರೆ ಕೆಲವು ತಾಂತ್ರಿಕ ಕಾರಣಗಳಾಗಿಲ್ಲ. ಈ ರಾಜಕಾರಣಿಗಳು MLA ಆದವರು ಅದು ಯಾಕೆ ಆಗ್ತಾಯಿಲ್ಲ ಅಂತ ಏನಕ್ಕೂ ಭಾಳ ಸೀರಿಯಸ್ಸಾಗಿ ಅದು ಯೋಚನೆ ಮಾಡಿದ್ದಿಲ್ಲ. ನಾನೆಲ್ಲ ಅಧಿಕಾರಿಗಳು ಕರೆದು ಯಾಕಪ್ಪ ಆಗ್ತಾಯಿಲ್ಲ, ನೀವು ಏನು 40 ವರ್ಷ ಫೈಟ್ ಮಾಡ್ತಾರೆ ಅಂತೀರಿ, ಮಾಡ್ತೀನಿ ಅಂತ ಎಲ್ಲ ಭಾಷಣ ಮಾಡ್ತಾರೆ, ಯಾಕೆ ಆಗ್ತದೆ ಸರ್? ಅಲ್ಲಿ ಗೋಕಾಕಿಂದ ಲಿಫ್ಟ್ ಇರಿಗೇಷನ್ ಮಾಡಿಸಿ ಕೊಡೋದು ಅಂತ ಇದೆ. ಗೋಕಾಕ್ ಒಳಗೆ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರೆ ಸುಮಾರು ಒಂದು 500-600 ಕೋಟಿ ರೂಪಾಯಿ ಆಗುತ್ತೆ. ನಮ್ಮ ನೀರು ಸಿಕ್ಕೋದೇ ಬರೀ 2 ತಿಂಗಳು, ಆದ್ದರಿಂದ ಅಷ್ಟು ದುಡ್ಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಅವ್ರು ಹೇಳಿದ್ರು ಯಾರು ಅರ್ಥ ಮಾಡ್ಕೊತಾರೆ ಸರ್, ತಾವು ಬೇರೆ ಕಡೆ ಲಿಫ್ಟ್ ಮಾಡಿಸೋಕ್ಕೆ ನೀವು ಪ್ಲ್ಯಾನ್ ಮಾಡಿದ್ರೆ ಅದಕ್ಕಾಗುತ್ತೆ ಸರ್ ಅಂತೇಳಿ ನಾವೆಲ್ಲ ಕೋಆಪ್ರೇಷನ್ ಮಾಡ್ತೀವಿ ಭಾಳ ಹಿಂದುಳಿದ ಪ್ರದೇಶದಿಂದ ಅಂಥೇಳಿ ಒಂದು ಕಮಿಟಿ ಮಾಡಿ ಅದಕ್ಕೊಂದೆಲ್ಲ ತಜ್ಞರನ್ನ, ಆಮೇಲೆ ನಮ್ಮ ನಾಯಕರುಗಳನ್ನೆಲ್ಲ ಸೇರಿ ಚಿಕ್ಕೂರು ತಾಂಡ ಅಂತ ಮುಧೋಳ ಹತ್ರ ಇದೆ, ಅಲ್ಲಿಂದ ಲಿಫ್ಟ್ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ಪರ್ಮನೆಂಟ್ ಒಂದು 6-8 ತಿಂಗಳು ನೀರು ಸಿಗುತ್ತೆ ಅಂತ. ಹಿನ್ನೀರು ಆಗುತ್ತೆ, ಅದು ಆ್ಯಕ್ಚುಲಿ ಬ್ಯಾಕ್ ವಾಟರ್ ಆಗುತ್ತೆ, ಹರಿತಾ ಇರ್ತದಲ್ಲ ಆಲ್ಮಟ್ಟಿ ಡ್ಯಾಮ್ ಹರಿಯೋ ನೀರನ್ನ ಲಿಫ್ಟ್ ಮಾಡೋಣ ಅಂತ ಒಂದು ಡಿಸೈಡ್ ಮಾಡಿ ಅದನ್ನು ಚೇಂಜ್ ಮಾಡಿ ಕೊಟ್ಟ ಮೇಲೆ ಪ್ರಪೋಸಲ್ ಅಪ್ರೂವ್ ಆಯಿತು. ಈಗ 30 ಹಳ್ಳಿಗೆ, ನಮ್ಮ ಸುತ್ತಮುತ್ತ 30 ಹಳ್ಳಿಗೆ ಶಾಶ್ವತವಾಗಿ ನೀರಾವರಿಗೆ, ವ್ಯವಸಾಯಕ್ಕೆ ನೀರಾವರಿ ಕೊಡ್ಕೊಂಡು ಮಾಡಿ 580 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ವರ್ಕ್ ಆರ್ಡರ್ ಕೊಡಿಸಿದ್ದೀನಿ, ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಿಗೆ ಕೆಲಸ ಮುಗಿಯುತ್ತೆ, ಸಂಪೂರ್ಣವಾಗಿ ಮುಗಿಯುತ್ತೆ. ಅವಾಗ ಪ್ರತಿಯೊಂದು ಹಳ್ಳಿಗೂ ಕೂಡ ನೀರಿನ ಹಳ್ಳಿಗೂ ಕೂಡ ಮಳೆ ಆಗಲಿ ಆಗಲಿ ಕೂಡ ನಮಗೆ ವ್ಯವಸಾಯಕ್ಕೆ ಸಹಾಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಸಾಲಾಪುರ ಲಿಫ್ಟ್ ಇರಿಗೇಷನ್, ಬಸವೇಶ್ವರ ನೀರಾವರಿ ಅಂತ ಹೆಸರಿಟ್ಟಿದ್ವಿ, ಅದಕ್ಕೆ ಕೂಡ ಒಂದು ಇನ್ನು 20 ಹಳ್ಳಿಗೆ ಅದಕ್ಕೆ ಕೂಡ ಒಂದು ಲಿಫ್ಟ್ ಇರಿಗೇಷನ್ ಮಾಡಿ ವಾಟರ್ ಲೊಕೇಶನ್ ಕೂಡ ಇದೆ. ಮುಂದಿನ ಬೋರ್ಡ್ ಮೀಟಿಂಗ್ಗಳಿಗೆ ಅದನ್ನು ಕೂಡ ಅಪ್ರೂವ್ ಮಾಡಿಕೊಡ್ತಾರೆ. ಎರಡೂ ಸೇರಿದ್ರೆ 1,200-1,300 ಕೋಟಿ ರೂಪಾಯಿ 2 ಪ್ರಾಜೆಕ್ಟು ನಮ್ಮ ರಾಮದುರ್ಗ ತಾಲೂಕಿಗೆ. ಒಟ್ಟು 50 ಹಳ್ಳಿಗೆ 136 ಹಳ್ಳಿ ಇದೆ. ಅದರೊಳಗೆ ಒಂದು 50-60 ಹಳ್ಳಿಗೆ ಶಾಶ್ವತವಾಗಿ ನೀರಾವರಿ, ವ್ಯವಸಾಯಕ್ಕೆ ನೀರಾವರಿ ಮಾಡಿಕೊಡ್ತಾ ಇದ್ದೀವಿ. ಅನುಕೂಲತೆ ಈಗಂತೂ ಯಾವುದೋ ನೆಕ್ಸ್ಟ್ ಈಗಂತೂ ಬರಗಾಲ ಇದೆ, ನಾಳೆ ಬರಗಾಲ ಅಂತೂ ಮುಗಿಯೇ ಹೋಗುತ್ತೆ. ಈ ಸರಿ ಬೋರ್ವೆಲ್ ಮುಖಾಂತರ ಅಥವಾ ಪಂಪ್ಸೆಟ್ ಮುಖಾಂತರ ತಾವು ನೀರು ಏನಾದರೂ ಲಿಫ್ಟ್ ಮಾಡ್ತಾ ಇದ್ದೀರಿ ಅಥವಾ ಅದೇ ನೀರು ಹೊಳೆ ನೀರು? ಈಗ ಬೋರ್ವೆಲ್ ಕಡೆ ಎಲ್ಲ ಕುಡಿದ್ರು ಮಾಡಿದ್ರು ಎಲ್ಲ ಬತ್ತೋಗ್ತಾ ಇದೆ. ಅದು ಎಲ್ಲಿ ಚೆನ್ನಾಗಿ ಸಿಗ್ತದೋ ಅಲ್ಲಿಂದ ನಾವು ಪೈಪ್ ಲೈನ್ ಮಾಡಿ ಎಲ್ಲ ಹಳ್ಳಿಗಳು ಕೊಡ್ತಾ ಇದ್ದೀವಿ. ಈ ಸದ್ಯ ಸಮಸ್ಯೆ ಏನು ನಮ್ಮ ಭಾಳ ಭೀಕರ ಏನಿಲ್ಲ, ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದೀವಿ. ನಮ್ಮ ಜಿಲ್ಲಾ ನಮ್ಮ ಅಧಿಕಾರಿಗಳು ಜಯರಾಮ್ ಅವರಾಗಲಿ, ರಾಮಚಂದ್ರ ಅವರಾಗಲಿ ಎಲ್ಲರೂ ಭಾಳ ಸಹಾಯ ಮಾಡ್ತಾರೆ. ಎಲ್ಲ ಕಡೆ ಅವರು ಕೂಡ ಬಡವ್ರ ಬಗ್ಗೆ ಭಾಳ ಕಾಳಜಿ ವಹಿಸಿ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾರೆ.
ಆಮೇಲೆ ಭಾಳ ಮುಖ್ಯವಾಗಿ ರಾಮದುರ್ಗ ಟೌನ್ ಒಳಗೆ ನಮಗೆ ಕುಡಿಯೋದು ಭಾಳ ದೊಡ್ಡ ತೊಂದರೆ ಇತ್ತು. ಹೆಚ್ಚಾಗಿ ಟೌನ್ಗೆ ಒಂದು 35,000 ಸಾವಿರ ಜನ 40,000 ಜನ ಇದ್ದಾರೆ ಇಲ್ಲೇ ಟೌನ್ ಒಳಗೆ. ಭಾಳ ಅಂದರೆ ಭಾಳ ಭೀಕರ ಪರಿಸ್ಥಿತಿ. ಅದನ್ನು ನಾವೆಲ್ಲ ಬೇರೆ ಕಡೆ ಹೊಳೆಯಿಂದ ನೀರು ಮಿಕ್ಕಿದ ನೀರನ್ನ ಮಾಡಿ ಬೋರ್ವೆಲ್ ನೀರು ಹಾಕಿ ಅದನ್ನ ಮತ್ತೆ ಫಿಲ್ಟ್ರ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಸ್ವಲ್ಪ ಅದು ಭಾಳ ಕ್ರಿಮಿನಾಶಕ ಅದು ಇದೆಲ್ಲ ಆಗಿ ಭಾಳ ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಕಾಲು ಮೊಣಕಾಲು ನೋವು ಅದೇನೋ ಇಲ್ಲಿ ಬರ್ತಾಯಿದೆ, ಅದಕ್ಕೆ ಹೆಸರೇನೋ ಅಂತಾರೆ, ಕಾಲು ನೋವಿಗೆ ಅದು ಯಾವುದು ಚಿಕನ್ ಗುನ್ಯಾ ಅನ್ನೋದು ಜಾಸ್ತಿ. ನಾನು ಏನಪ್ಪ ಯೋಚನೆ ಮಾಡ್ತೀವಿ ಹೆಂಗೆ ಆಗ್ತದೆ ಅಂತ ಮಾಡಿ ಕೊನೆಗೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ ನಾನು ಹೋಗಿ ಡೆಲ್ಲಿಯವರಿಗೆ ನಮ್ಮ ಇವರಿದ್ದರು ಒಬ್ಬರು IAS ಆಫೀಸರು ಕೊಂಗ್ವಾಡ ಅಂತ, ವಾಟರ್ ಸಪ್ಲೈ ಬೋರ್ಡ್ MD ಆಗಿದ್ದರು. ಅವ್ರು ಒಂದಿನ ಬನ್ನಿ ಅಶೋಕ್ ಅಂತ ನನ್ನ ಶಾಸಕರಾದಾಗ ಕರೆದ್ರು. ನೋಡಿ, ನೀವು ಪ್ರಯತ್ನ ಪಟ್ಟರೆ ರಾಮದುರ್ಗ ಟೌನ್ಗೆ ಹುಬ್ಬಳ್ಳಿ ಧಾರವಾಡಿಗೆ ಕೊಡ್ತಾ ಇದ್ದಾರೆ, ನೀವು ಸೌದತ್ತಿ ಭಾಳ ಹತ್ತಿರ 30 ಕಿಲೋಮೀಟ್ರ್ ಇದೆ ನಿಮಗೆ, ನೀವು ಕೂಡ ಕುಡಿಯೋರಿಗೆ ಯಾಕೆ ಮಾಡಿಸ್ಬಾರ್ದು ಅಂದರು. ಸರ್, ನೀವು ಪ್ರಾಜೆಕ್ಟ್ ಮಾಡಿಸ್ಕೊಡಿ, ನಾನು ಮಾಡಿಸ್ಕೊಡ್ತೀನಿ ಅಂತ. ಕೊನೆಗೆ ಅವ್ರನ್ನ ಇಂಜಿನಿಯರ್ಗಳನ್ನ ಕಳಿಸಿ ಸರ್ವೆ ಮಾಡಿಸಿ ಡ್ಯಾಮ್ ಸೈಟಿಂದ ಒಳ್ಳೆ ಈ ಕಡೆ ಆ ಕಡೆ 2 ಕಡೆ ಸರ್ವೆ ಮಾಡಿಸಿ ಯಾವ ಫೀಸಬಲ್ ಆಗುತ್ತೆ ಅಂತ ಹೇಳಿ ದಾರಿಯೊಳಗೆ ಬರ್ತಾ 8 ರೂಟ್ ವಿಲೇಜಸ್ಸಿಗೆ ಒಂದು 10-12 ವಿಲೇಜ್ಗೂ ಕೂಡ ನೀರು ಕೊಡೋಂಗೆ ಕುಡಿಯೋದ್ರಿಂದ ಮಾಡಿ 70 ಕೋಟಿ ರೂಪಾಯಿ ನಾವು ಟೆಂಡರ್ ಕರೆದು ಸೆಂಟ್ರಲ್ ಗೌರ್ಮೆಂಟ್ UNDP ಸ್ಕೀಮ್ನಾಗೆ ಮಂಜೂರಾತಿ ಮಾಡಿಸಿ ಕುಡಿಯೋ ನೀರು ಈಗಾಗಲೇ ರೆಡಿ ಆಯಿತು, ಕೊಟ್ಟಾಗಿದೆ. ಈ ಟ್ರಯಲ್ ನಡೀತಾ ಇದೆ. ಇನ್ನು ಒಂದು ತಿಂಗಳು ಟ್ರೈಲು ಎಲ್ಲ ಮನೆಗಳಿಗೂ ಡೈರೆಕ್ಟಾಗಿ ಟ್ಯಾಪ್ ಒಳಗೆ ನೀರು. ಇಲ್ಲಿರೋ ಬೋರಿನ ಒಂದು 15 ಬೋರ್ನ್ ಇದೆ, ಅದೆಲ್ಲ ಸ್ಟಾಪ್ ಆಗ್ಬಿಡ್ತದೆ ಈಗ. ಆ ಬೋರಿಂದ ಕೊಡ್ತಾ ಇದ್ದೀವಿ. ಆ ಬೋರ್ನ ನಾವು ಮತ್ತೆ ಸುತ್ತಮುತ್ತ ಯಾರ್ಯಾರು ಇದು ಡೆವಲಪ್ ಆಗ್ತಾ ಇದೆ ಅಲ್ಲಿಗೆ ನಾವು ಡೈವರ್ಟ್ ಮಾಡ್ತಾ ಇದ್ವಿ ಬೋರ್ವೆಲ್ಗಳು. ಈಗ ಅದು 24 ಗಂಟೆ ಎಲ್ಲ ಮನೆಗಳು ಮೀಟ್ರ್ ಹಾಕಿದ್ವಿ. ಅವ್ರು ಎಷ್ಟು ಯೂಸ್ ಮಾಡ್ತಾರೋ ಅಷ್ಟು ನಾವು ಮೀಟ್ರಿಗೆ ಚಾರ್ಜ್ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ಮನೆಗಳಿಗೂ ಕೂಡ ನೀರು ಕೊಡ್ತೀವಿ. ಮನೆ ಅವ್ರ ಪಾಪ ನೀರು ಹುಡ್ಕೊಂಡು ಹೊರಗೆ ಹೋಗ್ಬೇಕಾಯ್ತು, ಎಲ್ಲ ನೀರು ಕುಡಿಯೋಕ್ಕೆ ನೀರು ಆಗಲಿ, ಬಟ್ಟೆ ಒಯ್ಯಕ್ಕೆ ಎಲ್ಲ ಆಚೆ ಹೋಗ್ಬೇಕಾಯ್ತು. ಎಲ್ಲದಕ್ಕೂ ಅವ್ರ ಮನೆಯೊಳಗೆ ಅನುಕೂಲ ಆಗಿದೆ. ಆಮೇಲೆ ಎಲ್ಲ ಹಳ್ಳಿಯೊಳಗೂ ಮಾಡ್ತೀವಿ. ಎಲ್ಲ ಹಳ್ಳಿಯೊಳಗೂ 90% ಎಲ್ಲ ಕೆಲಸ ಆಗಿದೆ. ಇನ್ನೊಂದು 10-15 ಹಳ್ಳಿ ಮಾತ್ರ ಹೊಡ್ತೀವಿ. ಎಲ್ಲ ಕಡೆಗೂ ಕೂಡ ಶುದ್ಧ ನೀರು ಘಟಕ ನಿರ್ಮಾಣ ಮಾಡಿದ್ವಿ. ಆಮೇಲೆ ರಾಮದುರ್ಗ ಟೌನ್ ಒಳಗೆ ಭಾಳ ಚಿಕ್ಕದಿದ್ರು, ಸುತ್ತಲೂ ಗುಡ್ಡ ಇರೋದ್ರಿಂದ ಭಾಳ ಸಿಟಿ ಭಾಳ ಚಿಕ್ಕದಿದೆ. ಇಲ್ಲಿ ಕೂಡ ಭಾಳ ಮಣ್ಣು ಎಲ್ಲ ಬರೀ ಧೂಳಿದೆ. ರಾಮದುರ್ಗ ಅಂದರೆ ಧೂಳು ಅಂತ. ನಾನೇನು ಮಾಡಿದೆ, ಯೋಚನೆ ಮಾಡಿ 30 ಕೋಟಿ ರೂಪಾಯಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಂಬಂದು ಎಲ್ಲ ರೋಡ್ಸ್ನ CC ಡೆವಲಪ್ಮೆಂಟಿಗೆ ಎಲ್ಲ ಕಂಪ್ಲೀಟ್ ಎಲ್ಲ CC ರಸ್ತೆ ಮಾಡಿಸ್ತಾ ಇದ್ದೀವಿ. ಅದರಿಂದ CC ರಸ್ತೆ ಮತ್ತು ಡ್ರೈನೇಜಸ್ ನಾವೆಲ್ಲ ಬರೀ ಡ್ರೈನೇಜಸ್ CC ಸೇರಿ 30 ಕೋಟಿ ರೂಪಾಯಿ ಕೆಲಸ ಮಾಡ್ತಾರೆ. ಅದಲ್ಲದೆ ಮುಖ್ಯಮಂತ್ರಿಗಳು ಒಂದು 8-10 ಕೋಟಿ ಎಕ್ಸ್ಟ್ರಾ ಬೇಕು ಆಗತ್ತಾ ಅಷ್ಟರಲ್ಲಿ? ಅಂದ್ರೆ ಆ ಫಂಡ್ ಬರೀ 30 ಕೋಟಿ ಬರೀ ಮೇನ್ ರೋಡ್ಗಳು ಮಾತ್ರ ಮಾಡ್ತಾ ಇದೀವಿ. ಸಂದೀಪ್ ಬಂದಿರೋ CM ಬೇರೆ ಒಂದು 10 ಕೋಟಿ ಕೊಟ್ಟಿದ್ದಾರೆ. ವೆರಿ ಲಿಮಿಟೆಡ್ ಜಾಗ ಇದೆ. ಸಿಟಿ ಅನ್ನೋದು ದೊಡ್ಡ ಬೆಂಗಳೂರು, ಮೈಸೂರು, ಬೆಳಗಾಂ ಥರ ಇದೆ. ವೆರಿ ಸ್ಮಾಲ್ ಇದೆ. ನಮ್ಗೆ ಸಾಕಾಗುತ್ತೆ, 30 ಕೋಟಿ ಒಳಗೆ ಸಾಕಾಗುತ್ತೆ. ಇನ್ನೊಂದು 20 ಕೋಟಿ ಕಮ್ಮಿ ಬೀಳ್ತದೆ. ಈಗ CM 10 ಕೋಟಿ ಕೊಟ್ಟಿದ್ದಾರೆ, ಇನ್ನೊಂದು 10 ಕೋಟಿ ಕೊಡ್ತಾ ಇದ್ದಾರೆ ಈಗ. ಅದರಿಂದ ಎಲ್ಲ ಕಂಪ್ಲೀಟ್ ಎಲ್ಲ ಸಂಪೂರ್ಣ ಮುಗಿತು. ಹಾಗಾದ್ರೆ ತುಂಬಾ ಸಂತೋಷ ಸುದ್ದಿ ಇದು. ಸರಿ, ಹಳ್ಳಿಗೂ ಆಗಿರ್ಲಿ, ಮತ್ತೆ ಇವತ್ತು ಹಳೆ ಕಾಲದಲ್ಲಿ ನಾವು ಒಂದು 15 ವರ್ಷ 20 ವರ್ಷ ಹಿಂದೆ ನಾವು ಒಂದು ಸಣ್ಣ ವಯಸ್ಸಲ್ಲಿ ನಾನು ಬಂದಾಗ ನೋಡಿದ್ದೆ, ಒಂದು ಹಳ್ಳಿಗೂ ಕೂಡ ರಸ್ತೆಗಳು ಸರಿ ಇರಲಿಲ್ಲ, ಓಡಾಡಕ್ಕೆ ತುಂಬಾ ಕಷ್ಟ ಆಗೋದು. ಮಳೆಗಾಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಸುಮಾರು ಮನೆಗಳನ್ನು ಬಿದ್ದೋಗದಂತ ಮಳೆಯನ್ನು ಆ ಒಂದು ಕಾಲದಲ್ಲಿ ಬಂದಿದೆ. 3,000 ಮನೆ ಬಿದ್ದೋಗಿತ್ತು. ಅವಾಗ ನಾವು ಬಂದಾಗ ಓಡಾಡಕ್ಕೆ ರಸ್ತೆಗಳನ್ನೇ ಇರಲಿಲ್ಲ. ಇವತ್ತು ಏನ್ ಮಾಡಿದೀರಾ ಅದಕ್ಕೆ ಏನಾದ್ರು? ಈಗೆಲ್ಲ ನೀವು ರಸ್ತೆಯಿಂದ ಡಿಸೆಂಬರ್ವರೆಗೂ ಟೈಮ್ ಕೊಡಿ ನಮಗೆ. ಈಗಾಗಲೇ ಪ್ರಗತಿಯೊಳಗೆ ಎಲ್ಲ 50% ಕೆಲಸ ಇದೆ. ಆಮೇಲೆ ಭಾಳ ಇಂಪಾರ್ಟೆಂಟ್ ಅಂದರೆ ಮುಂಡೂರು ಗುಡ್ಡದೊಳಗೆ ಮೃತ್ಯುಕೋಪ ಅಂತಾನೆ ಅದು ಕೆಲಸ. ಮುಂಡೂರು ಘಾಟ್ ಇದೆ, ಊರು ಬರ್ಬೇಕಾದ್ರೆ ಆ ಘಾಟ್ ಮೇಲೆ ಬರಬೇಕು. ಎಷ್ಟೋ ಬಸ್ಗಳು ಬಿದ್ದಿದೆ, ಎಷ್ಟೋ ಜನ ಸತ್ತು, ಒಂದು ಸುಮಾರು 1000 ಜನ ಸತ್ತಿದ್ದಾರೆ. ಅದಕ್ಕೆ ನಾನು ಅದಕ್ಕೋಸ್ಕರ ಮುಂಡೂರು ಘಾಟ್ಗೆ ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡಿ ಘಾಟ್ನ ಅವಾಯ್ಡ್ ಮಾಡಿ ಒಂದು ರಸ್ತೆ ಮಾಡಿಸ್ತಾ ಇದ್ದೀನಿ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಇದಾಗೆ KCP ಒಳಗೆ ತೊಗೊಂಡು ಅದು ಕೂಡ ಮಾಡಿಸ್ತಾ ಇದ್ದೀನಿ. ಅದು ಕೂಡ ಇನ್ನೊಂದು ನವಂಬರ್ ಡಿಸೆಂಬರ್ ಅದು ಕೂಡ ನಡೀತದೆ. ಮುಖ್ಯಮಂತ್ರಿಗಳು ಅದು ಬಂದು ಇದೇ ಸಿದ್ದರಾಮಯ್ಯವರು ಅದಕ್ಕೆ ಅಡಿಗಲ್ ಸಮಾರಂಭ ಮಾಡಿದ್ದು ಮುಖ್ಯ. ಅದು ಕೂಡ ಅದು ಚೇಂಜ್ ಆಗ್ತದೆ ಒಳ್ಳೆ ಮುಂಡೂರು ಘಾಟ್ನೊಳಗೆ. ಆಮೇಲೆ ಅದಲ್ಲದೆ ಈ ಗೋಕಾಕ್ ಒಳಗೆ ಬ್ರಿಟಿಷ್ ಸರ್ಕಾರದವ್ರು ಮಾಡಿದ 100 ವರ್ಷದ ಮೇಲೆ ಹಿಂದೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಇಲ್ಲಿ ಕೂಡ ನಮ್ಮ ಮಲಪ್ರಭಾ ಬಂದಿದೆ ಹರಿದ್ರಿಂದ ನಮ್ಮ ರಾಮದುರ್ಗದೊಳಗೆ 3 ಮುಖ್ಯವಾದ ಹ್ಯಾಂಗಿಂಗ್ ಬ್ರಿಡ್ಜ್ ಬೇಕಾಗಿತ್ತು. ಅದು ಒಂದು ನೀರಾವರಿ ಇಲಾಖೆಯಿಂದ, ಒಂದು PW ಇಲಾಖೆಯಿಂದ, ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ 3 ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿಸಿದ್ವಿ. ಹ್ಯಾಂಗಿಂಗ್ ಬ್ರಿಡ್ಜು ಆ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ನಾವು 20-30 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ್ಬೇಕು. ಅದಕ್ಕೆ ಬಂದು ಪಾಪ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಆಗಲಿ, ಅಲ್ಲಿ ಸೈಕಲ್ ಮುಟ್ಟಿ ಬರೋಕ್ಕಾದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್. ಅದಲ್ಲದೆ ಭಾಳ ಮುಖ್ಯವಾಗಿ ನಮ್ಮ ಮಲಪ್ರಭಾದ ಎಲ್ಲಿಂದ ಸ್ಟಾರ್ಟ್ ಆದ ಅಲ್ಲೊಂದು 10 ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿಸಿದ್ವಿ. ಭಾಳ ಇಂಪಾರ್ಟೆಂಟ್ ಅದು. ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂದರೆ ನದಿ ಬಂದಾಗ ನೀರು ಹೊರಟೋಗ್ತದೆ. ಆ ನದಿಯಲ್ಲಿ ಹಾಫ್ ಮಾಡಿದ ತಕ್ಷಣ, ಸ್ಟಾಪ್ ಮಾಡಿದ ತಕ್ಷಣ ನಾವೆಲ್ಲ ಗೇಟ್ಗಳು ಹಾಕ್ಬಿಡ್ತೀವಿ. ಗೇಟ್ಗಳು ಹಾಕಿದ್ರೆ ಬರೀ ಒಂದು 5-5 ಕಿಲೋಮೀಟರ್ 10 ಕಿಲೋಮೀಟರ್ ಎಲ್ಲ ನೀರು ನಿಂತೋಗ್ಬಿಡ್ತದೆ. ಅವಾಗ ಪರ್ಮನೆಂಟ್ 6 ತಿಂಗಳು ನಿಂತ್ಕೊಂತೈತೆ ನೀರು, ಎಲ್ಲ ಗೇಟ್ ಹಾಕ್ಬಿಡ್ತದೆ.
ಅದೆಲ್ಲರೂ ಸುತ್ತಮುತ್ತ ಇರೋ ರೈತರೆಲ್ಲ ಕೂಡ ಅದನ್ನ ಬೋರ್ ಇದನ್ನ ಪೈಪ್ ಲೈನ್ ಹಾಕೊಂಡು ಹೇಳ್ಕೊಂಡು ವ್ಯವಸಾಯಕ್ಕೆ ಯೂಸ್ ಮಾಡ್ಕೊತಾರೆ. ಆಮೇಲೆ ಸುತ್ತಮುತ್ತ ಬೋರೆಲ್ಲ ಚಾರ್ಜ್ ಆಗ್ತಾ ಇದೆ. ಹಾಗಾಗಿ ಹೊಸ ಟೈಪ್ ಮಾಡಿದ್ದೀವಿ ನಾವು. ತುಂಬ ಸಂತೋಷ ಸುದ್ದಿ ಸರ್ ಇದು. ತುಂಬ ಬಡತನದಲ್ಲಿ ಇರ್ತಕ್ಕಂತಹ ಅವರಿಗೆಲ್ಲ ಸರ್ಕಾರದಿಂದ, ಅವಾಗ ಕಾಂಗ್ರೆಸ್ ಸರ್ಕಾರದಿಂದ ಪ್ರಾರಂಭ ಆಗಿರೋದಂಥ ಆಶ್ರಯ ಮನೆಗಳು ಅಂತ ಹೇಳ್ಬಿಟ್ಟು ತಮ್ಮ ಅವಧಿಯಲ್ಲಿ ಎಷ್ಟು ಮನೆಗಳನ್ನ ಇವರಿಗೆ? ನನಗೆ ಟೋಟಲ್ ಅದು ಫಿಗರ್ ಅಂತ ಇಲ್ಲ ಈಗ ಸದ್ಯ. ಅಂದಾಜು ಒಂದು ಸುಮಾರು ಒಂದು 5,000 ಸಾವಿರ ಮನೆ ಮೇಲೆ ಕೊಟ್ಟಿದ್ದೀವಿ ಅಂತ ಕಾಣಿಸ್ತದೆ. 5,000 ಸಾವಿರ ಮೇಲೆ. ಈಗ ನಾವು ಸರ್ಕಾರದಾಗ ಈಗ ಮೊನ್ನೆ ಕ್ಯಾಬಿನೆಟ್ ಒಂದು ಡಿಸಿಷನ್ ಕೊಂಡಿರೋದು ಏನಂದ್ರೆ, ಹರಿಜನರು ಎಲ್ಲೆಲ್ಲಿದ್ದಾರೋ ಒಂದು ಹಳ್ಳಿಗೆ ಬರೀ ಒಂದು 30-40 ನಮಗೂ ಒಂದು 500 ಮನೆ ಕೊಟ್ರೆ ಎಲ್ಲ ಹಳ್ಳಿಗೂ ಕೊಡಕ್ಕಾಗ. ಹೌದು. ಅದು ಎಷ್ಟು 100 ಜನ ಇದಾರೆ 200 ಜನ ಎಲ್ಲ ಒಂದ್ಸರಿ ಕೊಟ್ಟು ಮುಗಿಸ್ಬಿಡೋಣ ಈ ವರ್ಷ. ಎಲ್ಲ ಹರಿಜನರಿಗೆ ಮನೆ ಕೊಟ್ಟು ಮುಗಿಸ್ ಆಮೇಲೆ ಆಟೋಮೆಟಿಕ್ ಜನರಲ್ ಬರ್ತದೆ. ಬ್ಯಾಕ್ವರ್ಡ್ ಯಾರಿದ್ರೆ ಡೈರೆಕ್ಟ್ ಆಗಿ ಹೋಗ್ಬೋದು. ಇಲ್ಲಾಂದ್ರೆ ಅದ್ರ ಈಗ ನಾವು ಏನಾಗ್ತದೆ, ನಮ್ಮ ಹಳೆ ಪಾಲಿಸಿ ಸರ್ಕಾರ ನಮ್ಮ ಕಾನೂನು ಏನಿತ್ತು ಅಂದ್ರೆ, ಒಂದು ಹಳ್ಳಿಗೆ ಒಂದು 50 ಮನೆ ಕೊಟ್ವಿ ಅಂತ ಇಟ್ಕೊಳ್ಳಿ, ಅದರೊಳಗೆ ಹರಿಜನರಿಗೆ 35 ರಿಸರ್ವ್ ಆಗೋದು. ಅಲ್ಲಿ ಹರಿಜನರೇ ಇಲ್ಲ. ಹೌದು. ಬರೀ 10 ಜನ ಇರ್ತಾರೆ. 10 ಜನ ಇದ್ರೆ ಅದನ್ನ ಬೇರೆ ಅಟ್ಲೀಸ್ಟ್ ಬೇರೆ ಬಂದು ಹರಿಜನಿಗೆ ಕೊಡೋಣ, ಬೇರೆ ಕಡೆ ಮಾಡೋದು ಇಲ್ಲ. ಆ ಥರ ಇದೆ ಕಾನೂನು. ಅದು ರದ್ದೇ ಮಾಡೋ ಥರ ಇತ್ತು. ಕೊಟ್ಟೋಂಗು ಆಯಿತು 50-100 ಮನೆ. ಆಮೇಲೆ ನೋಡಿದ್ರೆ ನಮ್ಗೆ ಬರದೆ ನಮಗೆ 33 ಮನೆ ಬರುತ್ತೆ. ಅದೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಏನೋ ತಪ್ಪುಗಳು ಆಗ್ತಾರೆ ಕಾನೂನು ಮಾಡೋದು. ಹೌದು. ಇದೆಲ್ಲ ತಿದ್ದುಪಡಿ ಮಾಡಿ ಹೊಸ ಕಾನೂನು ಮಾಡಿ ಹರಿಜನ್ಸ್ ಎಷ್ಟು ಜನ ಒಂದು ಹಳ್ಳಿಗೆ 100 ಜನ 100 ಜನಕ್ಕೆ ಕೊಟ್ಬಿಡೇ ಬಿಡೋದು. ಈ ವರ್ಷ ಕೊಟ್ಬಿಟ್ರೆ ನೆಕ್ಸ್ಟ್ ಇಯರ್ಗೆ ಅವ್ರು ಯಾರು ಮನೆ ಮಿಕ್ಕಿದೆಲ್ಲ ಜನರಲ್ ಆಟೋಮೆಟಿಕ್ ಜನರು ಸಿಗುತ್ತೆ ಅಂತ ಹೇಳಿ ಆ ಥರ ಒಂದು ವ್ಯವಸ್ಥೆ ಇದೆ. ಶಾಲೆಗಳಿಗಾಗಿ ಅಂದ್ರೆ ವಿದ್ಯಾ ಸಂಸ್ಥೆಗಳಿಗೆ ತಾವು ತಮ್ಮಿಂದ ಏನಾದರೂ ಒಂದು ತಮ್ಮ ಅವಧಿಯಲ್ಲಿ ಬಿಲ್ಡಪ್ ಮಾಡಿರೋದು ನೋಡಿ. ಎಲ್ಲ ಶಾಲೆ ಮಕ್ಕಳು ಕೂಡ ಈ ವಿಜಯವಾಣಿಯವರು, ವಿಜಯ ಕರ್ನಾಟಕದವರು, ಪ್ರಜಾವಾಣಿಯವರು ಎಲ್ಲ ವಿದ್ಯಾರ್ಥಿ ಮಿತ್ರ ಅಂತ ಒಂದು ಮಾಡ್ತಾರೆ. ಕಾಲಮೇ ಮಾಡ್ತಾರೆ. ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಪೇಪರ್ ಮಾಡ್ತಾರೆ. ಅದು ಒಂದೊಂದು ವರ್ಷಕ್ಕೆ ಒಂದೊಂದು ಪೇಪರ್ ಅವ್ರಿಗೆ ನಾನು ಫ್ರೀ ಪೇಪರ್ ಪರ್ಚೇಸ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಫ್ರೀ ಕೊಡ್ತಾ ಇದ್ದೀನಿ. ಎಲ್ಲ ಪೇಪರ್ಸ್ ಅದರಲ್ಲಿ ಕ್ವಶನ್ ಬರ್ತದೆ, ಯಾವ ಥರ ಉತ್ತರ ಮಾಡಬೇಕು ಅಂತ ಇರ್ತದೆ. ಅದು ಬಂದು ಒಂದು ಅವೇರ್ನೆಸ್ ಕೊಡೋಕ್ಕೆ ಒಂದು ಇದು ಇರ್ತದೆ. ಅದರಿಂದ ನಾನು MLA ಆದಾಗಿಂದ ಕೂಡ ವಿಜಯ ಕರ್ನಾಟಕ, ವಿಜಯವಾಣಿ ಯಾವ್ಯಾವ ಪೇಪರ್ ಬಂತ ಒಂದೊಂದು ವರ್ಷ ಒಂದೊಂದು ಪೇಪರ್ಗೆ ಕೊಟ್ಕೊಂಡು ಎಲ್ಲ ಮಕ್ಕಳಿಗೂ ಫ್ರೀ ಪೇಪರ್ ಕೊಡ್ತಾ ಇದ್ವಿ. ಆಮೇಲೆ ಭಾಳ ಈ ಸರಿ ಏನಾಯ್ತು, ಭಾಳ ಬಡ ಮಕ್ಕಳು ಭಾಳ ಬರಗಾಲ ಬಂತು. ಬುಕ್ಕು ಕೂಡ ಪರ್ಚೇಸ್ ಮಾಡೋಕೆ ಅವ್ರ ಹತ್ರ ಪಾಪ ಹಣ ಇರಲಿಲ್ಲ. ನಾನು ಎಲ್ಲ ಮಕ್ಕಳು ಒಂದೊಂದು ಈಚ್ ಸಬ್ಜೆಕ್ಟ್ಗೆ 100 ರೂಪೀಸ್ ಎಲ್ಲ ಸ್ಟೂಡೆಂಟ್ ನೋಟ್ಬುಕ್ಕು ಎಲ್ಲರಿಗೂ ಕೊಡಿ. ಪ್ರೈವೇಟ್ ಇವತ್ತು ನಮಗೂ ಸುದ್ದಿ ಬಂದಿದೆ, ನಾವು ನೋಡಿದೀವಿ ನಿಮ್ಮ ಒಂದು ಎಕ್ಸಸೈಸ್ ಬುಕ್ಗಳನ್ನು ತಾವು ಸ್ವಂತ ತಮ್ಮ ಒಂದು ವೈಯಕ್ತಿಕವಾಗಿ ದುಡ್ಡಿಂದಾನೇ ಹಿಡಿದು ಅವರಿಗೆಲ್ಲ ತಲುಪಿಸಿದ್ದೀರಾ ಅಂತ. ಅದೊಂದೇ ಅಲ್ಲದೆ ನಾನು ಚೈನಾ ಬೇಸ್ಟ್ ಹತ್ರ ಮಾತಾಡಿ, ಚೈನಾದವರು ಒಬ್ರು ಯಾರೋ ನಮ್ಮ ಫ್ರೆಂಡ್ ಹತ್ರ ಮಾತಾಡಿ ಎಲ್ಲ ಮಕ್ಕಳು ಸ್ಕೂಲ್ ಬ್ಯಾಗ್ ತರಿಸ್ತಾ ಇದ್ದೆ. ನೆಕ್ಸ್ಟ್ ಮಂತ್ 15ನೇ ತಾರೀಕು ಎಲ್ಲ ಡೆಲಿವರಿ. ಎಲ್ಲ ಮಕ್ಕಳು ಸ್ಕೂಲ್ ಬ್ಯಾಗ್, ಪ್ರೈಮರಿಗೆ ಸಣ್ಣದು, ಮಿಡ್ಲ್ ಕ್ಲಾಸ್ಗೆ ಮೀಡಿಯಮು, ದೊಡ್ಡವ್ರಿಗೆ ದೊಡ್ಡದು, ಆ ಥರ 3 ಸೈಜ್ ಬ್ಯಾಗ್ ಮಾಡಿಸಿ ಎಲ್ಲ ವಿತರಣೆ ಎಲ್ಲ ಫ್ರೀ. ತುಂಬಾ ಸಂತೋಷ ಸುದ್ದಿ ಸರ್ ಇದು. ಮತ್ತೆ ಎಜುಕೇಶನ್ ಡೆವಲಪ್ಮೆಂಟ್ಗೋಸ್ಕರ ತಾವು ಏನಾದರೂ ನಿಗಾ ನೀಡಿದ್ದೀರಾ? ಮತ್ತೆ ಶಾಲೆಗಳಲ್ಲಿ ಬಿಸಿ ಊಟ ಅವೆಲ್ಲ ನಮ್ಮ ಸಿದ್ದರಾಮಯ್ಯಜಿ ಅವರ ನೇತೃತ್ವದಲ್ಲಿ ಅದು ಪ್ರಾರಂಭ ಆಗಿತ್ತು, ಬಿಸಿ ಊಟ. ಈಗ ನಾನು ಎಲ್ಲ ಕಡೆ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀನಿ, ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕೆಲವು ಕಡೆಲ್ಲ ಸ್ವಲ್ಪ ತಪ್ಪಾಗುತ್ತೆ, ಕೆಲವು ಅದನ್ನೆಲ್ಲ ಹೋಗಿ ಎಲ್ಲ ತಿದ್ದಿ ಎಲ್ಲ ಮಾಡಿದ್ದೀನಿ. ಹಾಸ್ಟೆಲ್ಗಳು ಸ್ವಲ್ಪ ಸರಿ ಇದೆ, ಎಲ್ಲ ಸರಿ ಮಾಡಿಸಿದ್ದೀನಿ. ಮತ್ತು ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಮಕ್ಕಳಿಗೂ ಕೂಡ ಪರ್ಸನಲ್ ಆಗಿ ಹೋಗಿ ಏನೇನು ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತ ನೋಡಿ ನಾನೇ ಎಷ್ಟೊಂದು ಸರಿ ಹೋಗಿ ಊಟ ಮಾಡಿದ್ದೀನಿ, ಅವ್ರ ಜೊತೆ ಕೂಡ ಊಟ ಮಾಡಿದ್ದೀನಿ. ಅದರಿಂದ ಅಂಥದ್ದು ಏನು ನಮಗೆ ಕಾಣ್ತಾ ಇದೆ. ಸುಮಾರು ಶಾಲೆಗಳಲ್ಲಿ ಶೌಚಾಲಯಗಳ ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ. ತಮ್ಮ ಅವಧಿಯಲ್ಲಿ ಶೌಚಾಲಯಗಳು ಎಲ್ಲ ಕಡೆ ಮಾಡಿಸ್ತಾ ಇದ್ದೀವಿ, ಎಲ್ಲ ಸ್ಕೂಲ್ ಹೊಸ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ಭಾಳ ಮುಖ್ಯವಾದ ಏನಂತಂದ್ರೆ, ಇಲ್ಲಿ ನಾವು ಈಗ ನಮ್ಮ ರಾಮದುರ್ಗ ತಾಲೂಕಿಗೆ ಪಾಲಿಟೆಕ್ನಿಕ್ ಇದ್ದಿಲ್ಲ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಸ್ಯಾಂಕ್ಷನ್ ಮಾಡಿಸಿ ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಪಾಲಿಟೆಕ್ನಿಕ್ ಕಾಲೇಜ್. ಆಮೇಲೆ ಒಂದು 5-6 ಹೈಸ್ಕೂಲ್ಗಳು ಮಾಡಿಸಿದ್ದೀನಿ, ಒಂದು 3-4 ಕಾಲೇಜ್, PU ಕಾಲೇಜ್ ಮಾಡಿಸಿದ್ದೀನಿ, ಎಲ್ಲ ಮಾಡಿಸಿದ್ದೀನಿ. ಯಾಕಂದ್ರೆ ತುಂಬಾ ಅವಶ್ಯಕತೆ ಇರೋದಂತಹ ಇವತ್ತಿನ ಜನರಿಗೆ ಏನಾಗಿದೆ, ವಿದ್ಯಾಭ್ಯಾಸ ಇಲ್ದಿರೋದ್ರಿಂದನೇ ನಾವು ತಾಲೂಕುಗಳು ಮತ್ತು ನಮ್ಮ ಹಾಸ್ಟೆಲ್ಗಳು ಭಾಳ ಕಮ್ಮಿ ಇತ್ತು ನಮ್ಮಲ್ಲಿ. ಮುರಾಜಿ ಸ್ಕೀಮ್ ಹಾಸ್ಟೆಲ್ಲು, ಆಮೇಲೆ ರಾಣಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಹಾಸ್ಟೆಲ್, ಆ ಥರ ಮಾಡಿ ಒಂದು 5-6 ಹಾಸ್ಟೆಲ್ ಮಾಡಿಸಿದೆ. ನಮ್ಮ ರಾಮದುರ್ಗ ತಾಲೂಕಿಗೆ ಹಾಸ್ಟೆಲ್ಗೆ ಏನು ಕೊರತೆನೇ ಇಲ್ಲ, ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಮುಂದಿನ ಚುನಾವಣೆಯೂ 2018ರಲ್ಲಿ ಪ್ರಾರಂಭ ಆಗ್ತಾ ಇದೆ, ವಿಧಾನಸಭಾ ಚುನಾವಣೆ. ಅದಕ್ಕಾಗಿ ತಾವು ಮತ್ತೆ ಮುಂದಿನ ಚುನಾವಣೆಯಲ್ಲಿ ಗೆದ್ದಿ ಮುಂದೆ ಬಂದರೆ ತಾವು ಮಾಡಬೇಕಾಗಿರೋದಂತಹ ವಿಷನ್ಗಳು, ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿರೋದಂದ್ರೆ ಬೇಕಾದಷ್ಟು ಇದ್ದೇ ಅಂತ ಎಷ್ಟು ಮಾಡಿದ್ರು ಸಾಧ್ಯ. ಬೇಕಾದ ತಮ್ಮ ಒಂದು ವಿಷನ್ ಪ್ರಕಾರ ಮುಂದಿನ ಪೀರಿಯಡ್ಗೆ ಈಗ ನಾನು ಮಾಡಿ ಡಿಸೆಂಬರ್ ಒಳಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೋಡ್ಸ್ ಆಗಲಿ, ಬಿಲ್ಡಿಂಗ್ಸ್ ಎಲ್ಲ ಕೆಲಸ ಮುಗಿಸ್ಬಿಡ್ತಾ ಇದೆ. ಮುಂದಿನ ಸರಿ ನನಗೇನು ಕೆಲಸನೇ ಎಲ್ಲ ಅನಿಸ್ತಾ ಇದೆ, ಆ ಥರ ಅಷ್ಟು ಅಭಿವೃದ್ಧಿ ಮಾಡಿ, ಅಂದರೆ ಸಂಪೂರ್ಣವಾಗಿ ಆಲ್ಮೋಸ್ಟ್ ಆಲ್ ಅಭಿವೃದ್ಧಿ ಮಾಡಿ. ಆಮೇಲೆ ಇದು ಬೆಳಗಾಂ ಡಿಸ್ಟಿಕ್ ಈಗ ಇದು ಬೆಂಗಳೂರೊಳಗೆ ಈ ದೊಡ್ಡ ಸಿಟಿ, ಟೌನ್ ಕ್ಯಾಪಿಟಲ್ ಸಿಟಿ ಒಳಗೆ UG ಕೇಬಲ್ ಅಂದರೆ ಅಂಡರ್ಗ್ರೌಂಡ್ ಕೇಬಲ್ಸ್ ಮಾಡ್ತಾರೆ. ಬೆಳಗಾಂನಾಗೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಎಂಟೈರ್ ಕರ್ನಾಟಕ ಒಳಗೆ ಒಂದು MLA ಕ್ಷೇತ್ರ ಮಾಡೋದು ನಾನೇ UG ಕೇಬಲ್ ಅಳವಡಿಸಿದ್ದೀನಿ.
ಸುಮಾರು ಒಂದು 6 ಕೋಟಿ ರೂಪಾಯಿ ನಮ್ಮ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಸ್ಪೆಷಲ್ ಫಂಡ್ ಕೊಟ್ಟು ಅದು ಮಾಡಿ ಮೇನ್ ರೋಡ್ಗೆಲ್ಲ ನೋಡ್ಕೊಂಡು ಬಂದ್ಬೇಕಾದ್ರೆ ಆಮೇಲೆ ಆ ಮೇನ್ ರೋಡ್ ಒಂದು ಡಬಲ್ ರೋಡ್ ಮಾಡ್ತಾ ಇದ್ದೀವಿ ನಾವೀಗ. ತುರ್ನೂರಿಂದ ಹಿಡ್ಕೊಂಡು ಗ್ಯಾಸ್ ಇಂಜಿನ್ ಮೇನ್ ರೋಡ್ ಡಬಲ್ ರೋಡ್ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಇವಿ ಕೇಬಲ್ ಅಳವಡಿಸ್ತಾ ಇದ್ದೀವಿ. ತುಂಬಾ ಸಂತೋಷ ಸುದ್ದಿ. ಇಷ್ಟು ಕೆಲಸ ಕಾರ್ಯಗಳಲ್ಲಿ ತಾವು ಮಾಡಿರದಂತಹ ಮುಖ್ಯವಾದ ಮತ್ತೆ ಮನಸ್ಸಿಗೆ ತೃಪ್ತಿ ಮತ್ತೆ ಸಂತೋಷ ಆಗಿರದಂತಹ ಕೆಲಸ ಯಾವ್ದಾಗಿರುತ್ತೆ? ತುಂಬಾ ಸಂತೋಷ ಆಗಿರದಂತಹ ಕೆಲಸ ತಮಗೆ ತಮ್ಮ ಅವಧಿಯಲ್ಲಿ ಇಲ್ಲಿವರೆಗೆ ಮಾಡಿರದಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾ ಮೆಚ್ಚಿದಂತಹ ಮತ್ತೆ ನಿಮಗೆ ಮನಸ್ಸಿಗೆ ತೃಪ್ತಿ ಸಿಕ್ಕಿರದಂತಹ ಕೆಲಸ ಯಾವ್ದಾಗಿರುತ್ತೆ? ಈಗ ನೀರಾವರಿ ನನಗೆ ಬಹಳ ಖುಷಿ ಆಯ್ತು. ನೀರಾವರಿ ಬಹಳ ಮೇನ್ ನಮಗೆ. ವೀರಭದ್ರ ಇತ್ಯಾದಿ ಒಂದ್ ಕಡೆ, ಸಾಲಾಪುರ ನೀರಾವರಿ ಒಂದ್ ಕಡೆ, ಆಮೇಲೆ ರಾಮದುರ್ಗ ಟೌನ್ ನೀರು ತಂದಿದ್ದು ಕುಡಿಯೋ ನೀರಿಗೆ ಎಷ್ಟೋ ವರ್ಷದಿಂದ ಆಗೋಯ್ತು. ಆಮೇಲೆ ರಸ್ತೆಗಳು ಮಾಡಿಸಿದ್ದೀನಿ. ಆಮೇಲೆ ನಾವು ಭಾಳ ಇನ್ನೊಂದು ಮುಖ್ಯವಾದ ಅಂದರೆ ಅರಣ್ಯ ಇಲಾಖೆಯವರಿಂದ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ ಇಬ್ಬರು ಸಹಯೋಗದೊಳಗೆ ನಮ್ಮ ಮುಳ್ಳೂರು ಗುಡ್ಡದಾಗೆ ಒಂದು ಮುರುಡೇಶ್ವರ ಹತ್ರ ಒಂದು ಶಿವನ ಪ್ರತಿಮೆ ಇದೆ. 80 ಅಡಿ ಪ್ರತಿಮೆ ಅವರೇ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಸಹಯೋಗದೊಳಗೆ ನಮ್ಮದೊಂದು ಟ್ರಸ್ಟ್ ಇದೆ. ನಾವೆಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಅರಣ್ಯ ಇಲಾಖೆಯವರೇ ಒಂದು ಒಳ್ಳೆ ಗಾರ್ಡನ್ ಮಾಡ್ತಾ ಇದ್ದಾರೆ. ಎಂಟೈರ್ ನಮ್ಮ ಬೆಳಗಾಂ ಜಿಲ್ಲೆಯೊಳಗೆ ಆಡೋದಿಲ್ಲ ಅಂಥದ್ದು ಒಂದು ಗಾರ್ಡನ್ನು, ಶಿವಮೂರ್ತಿ ಮತ್ತು ಅಲ್ಲಿ ಒಂದು ಸಾಯಿಬಾಬಾದ ಒಂದು ದೊಡ್ಡ ಟೆಂಪಲ್ ಬೇರೆ ಕಟ್ಟಿಸ್ತಾ ಇದ್ದಾರೆ. ಕಟ್ಟಿಸಿ ಅದು ಭಾಳ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ವಿ. ತುಂಬ ಸಂತೋಷ ಆಗ್ತಾ ಇದೆ. ತಮ್ಮ ಮಾತುಗಳು ಕೇಳ್ತಾ ಇದ್ರೆ ಸುಮಾರು ವಿಚಾರಗಳನ್ನು ಇನ್ನೂ ಕೇಳೋಣ ಅನಿಸ್ತಾ ಇತ್ತು. ಸಮಯನೂ ಕಡಿಮೆ ಇದೆ. ತಮ್ಮ ರಾಜಕೀಯದಲ್ಲಿ ಪ್ರತಿಯೊಂದು ಇದರಲ್ಲಿ ಸ್ಥಾನದಲ್ಲಿ ಗುರುಗಳು ಇದ್ದೇ ಇರ್ತಾರೆ ಅಂತಾರೆ. ತಮ್ಮ ರಾಜಕೀಯ ಜೀವನದಲ್ಲೂ ತಾವು ಯಾರಿಗಾದ್ರು ಗುರುಗಳು ಅಂತ ಬಯಸುತ್ತೀರ? ತಾವು ಇದಾರ ಯಾರಾದ್ರು? ಈ ಗುರುಗಳು ಈಗ ಇದ್ದಾರೆ ಅಂತಂದ್ರೆ ನಮ್ಮ ಕರಿಯವರು ಸಿದ್ದರಾಮಯ್ಯ ಇಬ್ಬರೇ ನಮ್ಮ ಗುರುಗಳು ಈಗ ಸದ್ಯಕ್ಕೆ. ಅವರೇ ಗುರುಗಳು ನಮಗೆ. ಅಂದ್ರೆ ಮೊದಲನೇದಾಗಿ ತಮ್ಮ ಮನೆಯಲ್ಲಿ ರಾಜಕೀಯ ಜೀವನ ಪ್ರಾರಂಭ ಆಗಿರೋದಂತಾನೆ ತಮ್ಮ ತಂದೆಯವರಿಗೆ ಆಶೀರ್ವಾದದಿಂದಾನೆ ಅಂತ ಹೇಳಿದ್ರಿ. ಅವರಿಂದಾನೇ ಪ್ರೇರಣೆ ತಗೊಂಡೆ ಅವರಿಗೂ ಏನಾದ್ರು ಗುರುಗಳು ಅಂದ್ರೆ ನಿಮ್ಮ ರಾಜಕೀಯ ಜೀವನದಲ್ಲೇ? ಈಗ ರಾಜಕೀಯ ಜೀವನದಲ್ಲಿ ನಮ್ಮ ತಂದೆಯವರು ಮೊದಲಿಂದ ಸ್ವಾತಂತ್ರ್ಯ ಹೋರಾಟ ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ಅವರೆಲ್ಲ ಹೇಳಿದ್ದಾರೆ. ನಮ್ಮ ತಾಯಿಯವರಾದ್ಮೇಲೆ ನಮ್ಮ ತಾಯಿಯವರಿಗೆ ಪೀರಿಯಡ್ನೊಳಗೆ ನಮ್ಮ ದಿವಂಗತ ಮುಖ್ಯಮಂತ್ರಿ ಆದಂಥ ವೀರೇಂದ್ರ ಪಾಟೀಲ್ ಅವರು ಕೂಡ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರು. ಅವರು ಅಧ್ಯಕ್ಷ ಆದಾಗ ಕೂಡ ನಮಗೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ವೀರೇಂದ್ರ ಪಾಟೀಲ್, ರಾಜಶೇಖರ್ ಮೂರ್ತಿ ಅವರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸರ್, ಯಾಕಂದ್ರೆ ನಿಮ್ಮ ವಂಶದಲ್ಲೇ ರಾಜಕೀಯ ಜೀವನದಲ್ಲಿ ನಡೆಸ್ಕೊಂಡು ಬಂದಿರೋದಂತಹ ತುಂಬಾ ಹಳೆಯ ವರ್ಷದಿಂದ ತಾವು, ಯಾಕಂತಂದ್ರೆ 1970ನೇ ಇಸ್ವಿದಿಂದಾನೇ ತಾವು ಸಮಾಜ ಸೇವೆಗಳಲ್ಲಿ ದುಡ್ಕೊಂಡಿರ್ತಕ್ಕಂಥವ್ರು, ತುಂಬಾ ಹಿರಿಯ ನಾಯಕರಾಗಿರೋದಂತಹ ನಮ್ಮ ಒಂದು ಸುದ್ದಿಯಲ್ಲಿ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಯಕರಲ್ಲಿ ತಾವು ಒಂದು ಗುರುತಿಸ್ಕೊಳ್ತೀರಾ. ಇದ್ರ ಪ್ರಕಾರ ಆಗಿನ ರಾಜಕೀಯ ಮತ್ತೆ ಈಗಿನ ರಾಜಕೀಯಕ್ಕೆ ತಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಏನು? ಆವಾಗಿನ ರಾಜಕೀಯಕ್ಕೆ ಡೆವಲಪ್ಮೆಂಟ್ಗೆ ಎಲ್ಲ ಜನ, ಸಾರ್ವಜನಿಕರು, ಸಮಾಜ ಭಾಳ ಗೌರವ ಕೊಡ್ತಾ ಇತ್ತು. ಈಗಿರೋ ಪರಿಸ್ಥಿತಿ ನಾನು ಹೇಳಬಾರ್ದು. ಯಾವ ಥರ ಬದಲಾವಣೆ ನೀವು ನೋಡ್ತಾ ಇದ್ದೀರಾ. ಭಾಳ ಕಷ್ಟ ಇದೆ. ಈಗ ಮಾನ ಮರ್ಯಾದಿರೋರು ಯಾರು ರಾಜಕೀಯಕ್ಕೆ ಬರ್ಬೋದು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು. ನಮ್ಮಿಂದ ಏನಾದರೂ ಸಲಹೆ ಯಾವುದೇ ರಾಜಕಾರಣಿಗಳಿಗೆ ಆಗಲಿ, ಪಕ್ಷ ಯಾವುದೋ ಅಲ್ಲ, ನಮಗೆ ಸಂಬಂಧ ಇಲ್ಲ. ಎಲ್ಲ ರಾಜಕಾರಣಿಗಳು, ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ತಮ್ಮಿಂದ ಸಲಹೆ ಅಥವಾ ಏನಾದರೂ ಸಲಹೆ ಅಂತಂದ್ರೆ ಯಾರೋ ದುಡ್ಡಿಗೆ ಆಸೆ ಪಡಬಾರ್ದು. ಪ್ರಾಮಾಣಿಕವಾಗಿ ಎಷ್ಟೋ ಜನ ನಾನು ಹೇಳೋದು, ನನಗೆ ಕೆಲವರೆಲ್ಲ ನಾಟಕ ಅನ್ಬೋದು, ಏನನ್ಬೋದು, ದೇವ್ರ ಸಾಕ್ಷಿ ಇದೆ. ನಮ್ಮ ಆತ್ಮಪೂರ್ವಕವಾಗಿ ಹೇಳೋದಂದರೆ ಬೆಂಗಳೂರಿನಾಗೆ ಆಗಲಿ, ಬೆಳಗಾವಿ ಆಗಲಿ, ಸಿಟಿ ಹೆಡ್ಗಳಾಗಿ ಸಣ್ಣ ಮಕ್ಕಳು ಪಾಪ ಸಣ್ಣದು ಏನೋ ಗೊಂಬೆ ಮಾಡ್ಕೊಂಡು ಬರ್ತಾರೆ. ನಮ್ಮ ಮಕ್ಕಳು ಕಾನ್ವೆಂಟ್ಗೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ಅದು ಹೋಲಿಸಿದ್ರೆ ಕಣ್ಣೀರು ಬರ್ತದೆ ನಮ್ಗೆ. ಏನಪ್ಪ ಬಡ ಮಕ್ಕಳಿಗೆ ಊಟ ಇಲ್ಲ, ತಿಂಡಿ ಇಲ್ಲ. ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಕೂಡ ಅವ್ರಿಗೆ ಊಟ ಇಲ್ಲ, ಎಜುಕೇಷನ್ ಇಲ್ಲ. ನಮ್ಮ ಮಕ್ಕಳು ನೋಡಿದ್ರೆ ಚೆನ್ನಾಗಿ ವೈಭವದ ಕಾರ್ನಾಗ ಓಡಾಡ್ತಾರೆ, ಅವ್ರು ಮಾಡ್ತಾರೆ. ಅವ್ರಿಗೆ ಪಾಪ ಊಟಕ್ಕೆ ಗತಿ ಇಲ್ಲ, ಓದೋದಿಲ್ಲ ಬಂದು. ಅದೆಲ್ಲ ಆದಷ್ಟು ಬೇಗನೆ ಹೋದ್ರೆ ನಮಗೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಆಸೆ. ತಮ್ಮ ಒಂದು ಸಲಹೆ, ಯಾರು ಆಸೆ ಪಡಬಾರ್ದು. ಆದಷ್ಟು ದಾನ ಧರ್ಮ ಮಾಡಿ ಬಡವ ಮಕ್ಕಳಿಗೆ ಓದಿಸಿ ಸಮಾಜನ ಬೆಳೆಸ್ಬೇಕು ಅಂತ ನಾನು ಕೇಳ್ಬೋದು. ತಮ್ಮ ತಂದೆಯವರ ಕಾಲದಿಂದನೇ ನಿಮ್ಮ ಮನೆ ಬಾಗಿಲಿಗೆ ಯಾರೇ ಬಂದರೂ ಕೂಡ ಖಾಲಿ ಕೈ ಕಳಿಸ್ತಾ ಇರಲಿಲ್ಲ ನಿಮ್ಮ ತಂದೆ ತಾಯಿಯವರ ನೇತೃತ್ವ. ಅದೇ ತರ ನೀವು ನಡ್ಸ್ಕೊಂಡು ಬಂದಿದ್ದೀರಾ ಅಥವಾ ಯಾವ ತರ ನಡೀತಾ ಇದೆ? ನಾನು ಬಂದವರಿಗೆ ಯಾವ ಜಾತಿ ಅಂತ ನನ್ನ ಲೈಫ್ ಒಳಗೆ ಕೇಳೇ ಇಲ್ಲ. ಮೊದಲನೇದಾಗಿ ನಾವು ಇಲ್ಲಿ ರಾಮದುರ್ಗಕ್ಕೆ ನಾವು ಬಂದಿದ್ ಕೂಡಲೇ ತಮ್ಮ ಅಡ್ರೆಸ್ ಕೇಳಿದಾಗ ತಮ್ಮ ತಂದೆ ತಾಯಿಯವ್ರ ಕಡೆಯಿಂದಾನೇ ನಮಗೆ ಗುರುತಿಸ್ತಿದ್ರು. ಒಂದು ಅಲ್ಲಿ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಜನ. ಏನಿದೆ ಅಂತಂದ್ರೆ ಅವ್ರ ಮನೆಗೆ ಹೋದಾಗ ಯಾರಿಗೂ ಆಗಲೂ ಇಲ್ಲುವರೆಗೆ ಅಂದ್ರೆ ಕಷ್ಟ ಸುಖ ತಗೊಂಡು ಅವ್ರಿಗೆ ಹೋದ್ರೆ, ಬಡ ಮಕ್ಕಳಿಗೆ ಆಗಿರ್ಲಿ, ಎಜುಕೇಶನಿಗಾಗಿರ್ಲಿ, ಮದುವೆ ಮುಂದಿಗಳಿಗಾಗಿರ್ಲಿ, ಅವ್ರ ಹತ್ರ ಯಾರೇ ಹೋದ್ರು ಖಾಲಿ ಕೈ ಅಂತೂ ವಾಪಸ್ ಬಂದಿಲ್ಲ. ಆ ತರ ನಮಗೆ ದೇವರ ತರ ಒಂದು ಪೂಜಿಸ್ತೀವಿ ನಾವು ಅವ್ರ ತಂದೆ ತಾಯಿಯವರಿಗೆ ಅಂತ ಹೇಳಿದ್ರು. ಅದೇ ತರ ತಾವು ಇಲ್ಲಿವರೆಗೂ ನಡೆಸ್ತಾ ಬಂದಿದ್ದೀವಿ. ನಡೆಸ್ತಾ ಇತ್ತು. ತುಂಬಾ ಸಂತೋಷ ಆಯ್ತು. ಸುಮಾರು ವಿಚಾರಗಳನ್ನು ಇನ್ನು ಕೇಳೋಣ ಅನಿಸ್ತಾ ಇತ್ತು. ಸಮಯ ಬಹಳ ಕಡಿಮೆ ಇದೆ. ಕೊನೆಯಾಗಿ ಒಂದು ಪ್ರಶ್ನೆ ಕೇಳ್ಬಿಟ್ಟು, ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಇವತ್ತು ಪ್ರತಿ ಒಂದು ರಾಜಕಾರಣಿಗಳ ಮಾಹಿತಿಗಳನ್ನು ಸಂಪೂರ್ಣವಾಗಿ ಅವರವ್ರ ಜಾಗದಲ್ಲಿ ಹೋಗಿಬಿಟ್ಟು ನಾವು ಕ್ಯಾಪ್ಚರ್ ಮಾಡಿ ಜನರಿಗೂ ನೇರವಾಗಿ ಒಂದು ಪ್ರಸಾರಗಳನ್ನು ಮಾಡೋಕ್ಕೆ ಯತ್ನವನ್ನು ಪಡುತ್ತಾ ಒಂದು 4 ವರ್ಷ ಕಾಲದಲ್ಲಿ ಆಲ್ ಓವರ್ ಕರ್ನಾಟಕನೇ ನಾವು ಸಂಪೂರ್ಣವಾಗಿ ಮುಗಿಸ್ತಾ ಬಂದಿದ್ದೇವೆ.
ತಮ್ಮ ಅನಿಸಿಕೆ ಇದ್ರ ಬಗ್ಗೆ ನಾವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ MLAಗಳು ಏನು ಮಾಡ್ತಾರಂತ ಸಾರ್ವಜನಿಕರು ಗೊತ್ತಾಗಬೇಕು. ಯಾರು ಯಾವ ತರ ಕೆಲಸ ಮಾಡ್ತಾರೆ, ಯಾರು ಮಾಡಲ್ಲ ಅನ್ನೋದು ಕೂಡ ನಿಮ್ಮಿಂದಲೇ ತಿಳಿತಾರೆ. ಅದಕ್ಕೆ ಸಮಾಜಕ್ಕೆ ಇನ್ನ ಬೇರೆ MLAಗಳಿಗೆ ಅಕಸ್ಮಾತ್ ನೆಗೆಟಿವ್ ಇದ್ರೆ ಅದನ್ನ ತಿದ್ದುಕೊಂಡು ಒಳ್ಳೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ತಾವು ಮಾಡ್ತಾ ಇರೋದು ಬಹಳ ಒಳ್ಳೇದಿದೆ. ಸಾರ್ವಜನಿಕರಿಗೆ ವಿಶೇಷವಾಗಿ ನಮ್ಮ ಒಳ್ಳೆ ಸಮಾಜ ಮಾಡೋಕ್ಕೆ ನೀವು ಬಹಳ ಪ್ರಯತ್ನ ಪಡ್ತಾರೆ. ತಮಗೆ ಧನ್ಯವಾದ. ತುಂಬ ಸಂತೋಷ. ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಅಭಿನಂದನೆ. ನಮಸ್ಕಾರ. ವೀಕ್ಷಕರೇ, ತಾವು ಮಾತುಗಳನ್ನು ಕೇಳಿದ್ರಿ. ರಾಮದುರ್ಗ ಕ್ಷೇತ್ರದ ಹಾಲಿ ಶಾಸಕರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳನ್ನು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗ್ ಆನ್ ಮಾಡಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.